ಅವ್ರೇನಂತಾರಂದ್ರೆ ವೇದಿಕೆ ಮೇಲೆ ಅಧ್ಯಕ್ಷರೊಬ್ಬರು ಕುಂದಿಸ್ಬಿಡ್ರಿ, ಎಲ್ಲರೂ ಸರಿಸಮಾನವಾಗಿ ಒಬ್ಬರು ಕುಂದಿಸ್ಬಿಡ್ರಿ ಅಂತಾರ. ಒಬ್ಬರೇ ಮಾತಾಡ್ತಾರ. ಒಬ್ಬರೇ ಮಾತಾಡಿ ಯೋಜನೆಯನ್ನ ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡ್ತಾರೆ. ನಾವೇನಾಗತ್ತೆ ನಮಗಂದ್ರ ನಮಗೆ ಜಗಳ ಹಚ್ಚಿಬಿಡ್ತೀವಲ್ಲ, ಅದನ್ನ ಅವ್ರು ನೋಡ್ತಾರೆ, ಇದನ್ನ ಮುಂದುವರಿಸ್ಬಿಡ್ತಾರೆ. ನಮ್ಮನ್ನ ಮುಂದುವರಿಸಿ ನಾವು ಇದನ್ನು ಆಗಲ್ಲ ಮುಂದನ್ನು ಆಗಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದು ಸತ್ಯ. ಮೊನ್ನೆ ನನ್ನ ಗೆಳೆಯರು ಯಾರೋ ಫೋನ್ ಹಚ್ಚಿದ್ರು. ನಾನು ನಿಜವಾಗ್ಲೂ ಎಲ್ಲರ ಮಂತ್ರಿಗೆ ಬಹಳ ಅಭಿನಂದನೆ ಸಲ್ಲಿಸ್ತೀನಿ. ಲಿಂಗಪ್ಪ ಅವರಿಗೆ ಮೊಟ್ಟ ಮೊದಲನೇ ಪ್ರಶಸ್ತಿ. ಹೋಸತೆ ನಮ್ಮಲ್ಲಿ ಈ ಶರಣರ ಕಾರ್ಯಕ್ರಮ ಮಾಡೋ ಹೊತ್ನ್ಯಾಗ, ಈ ಜಯಂತ್ಯೋತ್ಸವ ಮಾಡೋ ಹೊತ್ನ್ಯಾಗ ಒಂದು ಬೇಡಿಕೆಯನ್ನ ಇಟ್ಟರು ಇಲ್ಲ ಎಲ್ಲರಿಗೂ ಪ್ರಶಸ್ತಿ ಕೊಡ್ತೀರಿ, ನಮ್ಮವ್ರನ್ನೊಬ್ರು ಗುರುತಿ ಪ್ರಶಸ್ತಿ ಕೊಡ್ಬೇಕು ಅನ್ನೋದ್ನ್ಯಾಗ ನಿಜವಾಗ್ಲೂ ಒಳ್ಳೆ ವಿಚಾರ, ಇದನ್ನು ಕೊಡ್ಲೇಬೇಕು ಅಂತಂದು ನಾನು ನಿರ್ಧಾರ ಮಾಡಿ. ನನಗೆ ಸ್ವಲ್ಪ ಲೇಟ್ ಆಯ್ತು, ಇದು ಸ್ವಲ್ಪ ಮುಂಚಿತವಾಗಬೇಕಾಗಿತ್ತು ಅಂತಂದು ತತ್ಕ್ಷಣ ಒಂದು ವಾರದೊಳಗೆ ನಮ್ಮ ಗುರುಮೂರ್ತಿಯವರು ಬಂದು ನನಗೆ ಕೊಡುತ್ತೆ, ಇಲ್ಲ ಇದು ನೆನಪಾಯ್ತು, ನನಗೆ ಇನ್ವೈಟ್ ಮಾಡ್ತೀನಿ ಅಂತ ನಮ್ಮ ಇವ್ರನ್ನ ಯಾರೋ ಇವ್ರನ್ನ ಅಧ್ಯಕ್ಷತೆಯೊಳಗೆ ನಾನು ಎಲ್ಲ ಹನುಮಂತ ಅಧ್ಯಕ್ಷತೆಯೊಳಗೆ ಒಂದು ಸಮಿತಿ ಮಾಡಿ ಆಯ್ಕೆ ಮಾಡಿ. ಆಯ್ಕೆಯೊಳಗೆ ನಾನು ಯಾವುದನ್ನು ಸಾಕಾಗಿಲ್ಲ. ಇನ್ನೂ ಒಂದು ನಿಮ್ಗೆ ದೊಡ್ಡ ಮನಸ್ಸು ಬರಲಿ. ನೀವೆಲ್ಲರೂ ನನಗೆ ಯಾರೋ ಫೋನ್ ಹಚ್ಚಿದ್ರು, ಇಲ್ಲ ಸರ್ ನಮ್ಮ ಸಮುದಾಯದವರಿಗೆ ಕೊಡ್ರಿ ಅಂತ. ತಪ್ಪು. ಬೇರೆ ಸಮುದಾಯದವ್ರು ಕೊಟ್ಟದ್ನಾಗ ಅವ್ರು ಅನ್ಬೇಕು, ನನಗ ಕಾಯಕ ಯೋಗಿ ಶರಣರ ಪ್ರಶಸ್ತಿ ಬಂದದ್ದೆ ಅಂತ ಅವ್ರು ಹೆಮ್ಮೆ ಕೊಡ್ಬೇಕು. ಅದು ಬಹಳ ಮುಖ್ಯ. ಮೊನ್ನೆ ಕನಕದಾಸರ ಪ್ರಶಸ್ತಿಯನ್ನ ನಾವು ಬ್ರಾಹ್ಮಣ ಸಮಾಜ ಕನಕದಾಸರ ಬಗ್ಗೆ ಇತಿಹಾಸವನ್ನು ಬರುವಂತ ಕೊಟ್ಟಿವಿ. ಈಗ ನಮ್ಮ ಲಿಂಗಪ್ಪರಿಗೆ ಕೊಟ್ಟಿವಲ್ಲ, ಬುದ್ಧ, ಬಸವ, ಅಂಬೇಡ್ಕರ್ ಬಗ್ಗೆ ಇಂಥವ್ರು ನಾವು ಹುಡುಕು ಏನೋ ಎಲ್ಲಾ ಸಮುದಾಯದವ್ರಿಗೂ ಅದಾರ. ಅವ್ರಿಗೆ ಕೊಟ್ಟದ್ನಾಗ ಆ ಪ್ರಶಸ್ತಿಗೆ ಅವ್ರ ಭಾಜಪ ಆದದ್ನಾಗ ಅವ್ರು ಸಂತೋಷದಿಂದ ಒಪ್ಕೋಬೇಕು. ಏನಂತ, ಈ ಪ್ರಶಸ್ತಿ ಸಿಕ್ಕಿದ್ದು ನನಗೆ ಸಿಕ್ಕೈತಿ ಅಂತ ಅವ್ರು ಹೆಮ್ಮೆಯಿಂದ ಹೇಳ್ಕೋಬೇಕು. ಅವಾಗ ಈ ಪ್ರಶಸ್ತಿಗೆ ಬೆಲೆ ಬರ್ತೈತಿ. ನಾನು ಅದಕ್ಕೆ ಹೇಳ್ತಿರ್ತೀನಿ, ನಾನು ಮೊನ್ನೆ ನಮ್ಮ ಸಮಾಜದ ನಮ್ಮ ಬಂಧುಗಳದ್ದು ನಾನು ಸಮಾಜ ಸೇವಾ ಕೊಡೋದು ಜಯಂತಿಗೆ ಸಿದ್ದರಾಮೇಶ್ವರ ಜಯಂತಿ ಯಾರಿಗೆ ಕೊಡ್ಬೇಕಂದ್ಯಾಗ, ಯಾರಿಗೆ ಪ್ರಶಸ್ತಿ ಕೊಡ್ಬೇಕಂದ್ಯಾಗ ಇಲುಕಲ್ಲದ ಶ್ರೀಗಳಿಗೆ ಕೊಡ್ರಿ ಅಂತ ಹೇಳಿ 3-4 ಮಂದಿ ಹೆಸರು ಕೊಟ್ಟರು. ಇದ್ರೊಳಗೆ ಇದನ್ನ ಮಾಡಿ ಬಹಳ ಒಳ್ಳೆಯದು. ಒಬ್ಬ ಸಮಾಜವಾಗಿ ನಾನು ಬೇರೆ ಪ್ರಶಸ್ತಿ ಒಳಗೆ ಎಂಟ್ರಿ ಬೇರೆ ಆಗೋದೇ ಇಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಬಂಧುಗಳೇ, ನಾವು ಒಂದಾಗಬೇಕು, ಒಗ್ಗಟ್ಟಾಗಬೇಕು. ಜಯಂತ್ಯೋತ್ಸವನ ಯಾಕೆ ಮಾಡ್ತೀವಿ ಹೇಳು? ಈ ಜಯಂತ್ಯೋತ್ಸವ ಮಾಡೋದು ಕಾರಣ ಏನು ಹೇಳ್ರಿ?